ಬ್ರೇಕ್ ನಂತರ ಬಂಗಾರದ ಜಿಂಕೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕೃಪಾಲ್ ಅವರೇ ಮಾತನಾಡ್ತಾ ಇದ್ವಿ. ನಾವು ಡಾಲರ್ಸ್ ಎದುರು ರೂಪಾಯಿಯ ಮೌಲ್ಯ ಇಳಿಕೆ ಆಗಿರುವಂಥದ್ದು, ಚಿನ್ನದ ಬೆಲೆ ದಾಖಲೆಯಲ್ಲಿ ಏರಿಕೆಯನ್ನು ಕಂಡಿರುವಂಥದ್ದು, ಶೇರ್ ಮಾರ್ಕೆಟ್ ಕೂಡ ಕುಸಿತ ಕಂಡಿರುವಂಥದ್ದು, ಒಂದಕ್ಕೊಂದು ಲಿಂಕ್ ಇರುತ್ತಾ ಹೇಗೆ ಅಂತ? ಡಾಲರು ಮತ್ತು ಚಿನ್ನದ ಬೆಲೆಗೆ ಹೇಗೆ ಸಂಬಂಧ ಇದೆ ಅದೇ ರೀತಿ ಷೇರುಪೇಟೆಗೂ ಒಂದಕ್ಕೊಂದು. ಈ ಆರ್ಥಿಕ ಪೇಟೆಗಳಲ್ಲಿ ಯಾವುದೇ ಒಂದು ಪೇಟೆ ವಿಂಗ್ ಆಗಲಿ, ಅಂದರೆ ಕಮಾಡಿಟಿ ಆಗಲಿ, ಶೇರ್ ಮಾರ್ಕೆಟ್ ಆಗಲಿ ಅಥವಾ ಬುಲಿಯನ್ ಮಾರ್ಕೆಟ್ ಆಗಲಿ, ಕರೆನ್ಸಿ ಮಾರ್ಕೆಟು, ಇವೆಲ್ಲ ಇಂಟರ್ಲಿಂಕ್ ಇರುತ್ತೆ. ಪರಸ್ಪರ ಹೊಂದಾಣಿಕೆ ಇರುತ್ತೆ. ಈ ಚಿನ್ನದ ಬೆಲೆಯಲ್ಲಿ ದಿಢೀರ್ ಏರಿಕೆ ಬರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ನನ್ನ ಅಭಿಪ್ರಾಯದಲ್ಲಿ ಏನಂದರೆ, ಒಂದು ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ ಅಂತ ಒಂದು ವಿನಿಮಯ ಕೇಂದ್ರ ಇದೆ. ಅಲ್ಲಿ ನಾವು ಈ ಸೀರೀಸ್ ಅಂದರೆ ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಬಂಗಾರನ, ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಸತು, ಹೀಗೆ ಒಂದು 6 ಲೋಹಗಳನ್ನ ತಗೊಳ್ಳೋಕ್ಕೆ ಸಾಧ್ಯತೆ ಇತ್ತು. ಈ ರಿಟೇಲ್ ಇನ್ವೆಸ್ಟರ್ಸು ಅಲ್ಲಿ ತಗೊಳ್ಬೋದಿತ್ತು. ಚಿನ್ನವನ್ನು 1 ಗ್ರಾಮ್ ತೂಕದಲ್ಲಿ, ಬೆಳ್ಳಿಯನ್ನು 100 ಗ್ರಾಮ್ ತೂಕದಲ್ಲಿ ತಗೊಳ್ಬೋದಿತ್ತು. ಆ ಒಂದು ಸವಲತ್ತು ಆ ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ನಲ್ಲಿ ಒಂದು ಸಿಗ್ತಾಯಿತ್ತು. ಅದು ಇತ್ತೀಚೆಗೆ ಸ್ವಲ್ಪ ಹಗರಣಗಳಿಗೆ ಸಿಕ್ಕಾಕೊಂಡು ಅದು ಸ್ಥಗಿತಗೊಂಡಿದೆ. ಆ ಒಂದು ಹಗರಣದ ಕಾರಣದಿಂದ ಅಲ್ಲಿ ಹೂಡಿಕೆ ಮಾಡೋದು ಸಾಧ್ಯವಾದಂತಹ ಒಂದು ವ್ಯವಸ್ಥೆ ನಿಂತು ಹೋಯ್ತಂದ್ರೆ ಆ ಒಂದು ಹೂಡಿಕೆದಾರರು ಷೇರುಪೇಟೆ ಬಹಳಷ್ಟು ಕುಸಿತದಲ್ಲಿದ್ದರಿಂದ ಅಲ್ಲಿ ಹೋಗಲಿಕ್ಕೆ ಹೆದರ್ಕೊಂಡು ಚಿನ್ನದ ಪೇಟೆ ಕಡೆ ಭೌತಿಕ ಚಿನ್ನ ಕೊಡೋದಕ್ಕೆ ಹೆಚ್ಚಿನ ಒಂದು ಬೇಡಿಕೆಗೆ ಒಂದು ಕಾರಣ ಅಂತ ಹೇಳ್ಬೋದು. ಆಗಲೇ ಶರವಣ ಅವರು ನೀವು ಹೇಳ್ತಾ ಇದ್ರಿ, ಇನ್ನೂ ಕೂಡ 2,000 - 3,000 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ 10 ಗ್ರಾಮ್ಸ್ಗೆ ಅಂತ ಹೇಳಿ. ಜನ ಪ್ಯಾನಿಕ್ ಆಗೋದಿಲ್ವಾ? ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಮಾಡೋದು, ಚಿನ್ನ ಖರೀದಿಸೋದಾ ಬೇಡೋದಾ, ಆ ರೀತಿ ಒಂದು ಮೆಂಟಾಲಿಟಿ ಬರಲ್ವಾ? ಏನಂತೀರಿ? ಖಂಡಿತ ಇದು ನ್ಯಾಚುರಲಿ ಎಲ್ಲರಿಗೂ ಅದು ತಲೆಗೆ ಬರುವಂಥ ವಿಚಾರ. ಯಾವಾಗಲೂ ಕೂಡ ಅಷ್ಟೇ, ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಆಗುತ್ತೆ, ಕಮ್ಮಿ ಆದಾಗ ಇನ್ನೂ ಕಮ್ಮಿ ಆಗಲ್ವ ಅನ್ನೋದು ಒಂದು ರೀತಿ ಸೈಕಾಲಜಿ ಖಂಡಿತ ಎಲ್ಲರ ಮನಸ್ಸಲ್ಲೂ ಬರುವಂತ ವಿಚಾರನೇ ಇದು. ಆದ್ರೂ ಕೂಡ ಈಗೇನು ಅದು ಆಗಿದೆ, ರೇಟು ಏರಿಕೆ ಆಗಿದೆ, ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇದು ಈ ತರ ಒಂದು ಏನು ನಮ್ಮ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರಗಳಿರ್ಬೋದು, ಇದು ಏನು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬಂಗಾರ ಬೇಕು ಅಂತ ಹೇಳಿದ್ರೆ ನಾವು ಬುಕ್ ಮಾಡಿದ್ರೆ ನಮ್ಗೆ 10 ದಿವಸ ಬೇಕು ನಮ್ಗೆ ಬ್ಯಾಂಕಿಂದ ಬರ್ಲಿಕ್ಕೆ. ಫಸ್ಟ್ ಆಫ್ ಆಲ್ ಇಂಪೋರ್ಟ್ ಅಷ್ಟೊಂದು ಕಟ್ಟಿ ತರಿಸ್ಕೊಳ್ಳೋಕೆ ಕೂಡ ಬಹಳ ಹಿಂಜರಿತಾ ಇದ್ದಾರೆ. ಇದು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕಮ್ಮಿಗೆ ಸಿಗ್ತಾ ಇದೆ. ಸೊ ಅಕೌಂಟಬಲಿ ನಾವು ತಗೋಬೇಕು, ಬಿಲ್ಸ್ ಇಂದ ತಗೋಬೇಕು ಅಂತ ಹೇಳಿದಾಗ 1 kgಗೆ 40,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 1 kgಗೆ ಬಿಲ್ ಅಲ್ಲಿ ತಗೋಬೇಕಾದ್ರೆ, ಬಿಲ್ ಇಲ್ಲದೆ ಬೇಕಂದ್ರೆ ಕ್ಯಾಶ್ ಅಲ್ಲಿ ಕೊಡ್ತೀವಿ ಅಂತಾರೆ. ಯಾವ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ಒಂದು ಟ್ರೇಡ್ದು. ನಿಜವಾಗ್ಲೂ ಕೂಡ ನಮ್ಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕಂದ್ರೆ ನಾವೇ ಹೇಳ್ತೀವಿ ಎಲ್ಲರೂ ಕೂಡ, ಬಿಲ್ ಇಲ್ಲದೆ ಐಟಮ್ ಖರೀದಿ ಮಾಡಬೇಡಿ. ನಾವು ಬಿಲ್ಲಿಂದ ನಾವು ತಗೊಂಡಿರ್ತಾನೆ ಮತ್ತೆ ಆ ಒಂದು ಇದನ್ನ ಬಿಲ್ಲಿಂದ ನಾವು ಸೇಲ್ ಮಾಡಕ್ಕಾಗುತ್ತೆ. ಸೊ ಈಗ ನಮ್ಗೆ ಬಿಲ್ಲಿಂದ ತಗೋಬೇಕಾದ್ರೆ ನಾವು ಕಾಯ್ಬೇಕಾಗಿದೆ. ಪ್ರೊಡಕ್ಷನ್ ಎಲ್ಲಿಂದ ಮಾಡೋದು? ಆತರ ಬಂಗಾರ ಮರೀಚಿಕೆ ಆಗೋಗ್ಬಿಡುತ್ತೆ ಅನ್ನೋ ಒಂದು ವ್ಯವಸ್ಥೆ ಕೂಡ ನಮ್ಗೆ ಬಹಳ ಬೇಸರ ಆಗಿದೆ. ನಮ್ಮ ಚಿದಂಬರಂ ಅವ್ರು ಹೇಳಿದ್ರು, 6 ತಿಂಗಳಿಗೆ 1 ವರ್ಷ ಮಟ್ಟಕ್ಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಆದರೆ ಅವಶ್ಯಕತೆ ಇರೋರು ಖರೀದಿ ಮಾಡ್ಲೇಬೇಕಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಹೇಳಿ ಮದುವೆನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಮದುವೆ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ತಗೊಳ್ಳೇಬೇಕು, ಅದನ್ನ ಊಟ ಮಾಡ್ಲೇಬೇಕು, ಬಿಡಕ್ಕಂತ ಆಗೋದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಈಗ ಇಂಪೋರ್ಟ್ ಸುಂಕ ಜಾಸ್ತಿ ಆಗಿರೋದು, ಈಗಾಗಲೇ 10% ಇದೆ. ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಏನಂತೀರಿ? ಈಗ ಚಿನ್ನದ ಬಗ್ಗೆ ಕಳೆದ ವರ್ಷದ ಒಂದು ಅಂಕಿಅಂಶಗಳ ಪ್ರಕಾರ, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂಕಿಅಂಶ ಇದು, 2012ರಲ್ಲಿ ಜ್ಯುವೆಲರಿ ವಜ್ರಾಭರಣಗಳಿಗೆ ಮಾತ್ರ 1,900 ಟನ್ ಉಪಯೋಗಿಸಿದಾರಂತೆ. ಅದರಲ್ಲಿ 1,600 ಟನ್ನು ರೀಸೈಕ್ಲಿಂಗ್ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಅಥವಾ ಈಗಾಗಲೇ ಇರುವಂತಹ ಒಂದು ಆಭರಣಗಳನ್ನ ಕರಗಿಸಿಬಿಟ್ಟು ಮತ್ತೆ ಅದನ್ನು ಕನ್ವರ್ಟ್ ಮಾಡ್ಕೊಂಡಿರೋಂಥ ಒಂದು ಸಾಧ್ಯತೆ. ಅಂದರೆ ಅಂತಹ ಒಂದು ವ್ಯತ್ಯಾಸ, ರೀಸೈಕ್ಲಿಂಗ್ ಇದರಿಂದ ಅವ್ರು ಇದು ಸಪ್ಲೈ ಆಗಿರೋದ್ರಿಂದ ಅಂತಹ ಒಂದು ವ್ಯತ್ಯಾಸ ಈ ವಜ್ರಾಭರಣಗಳ ಒಂದು ವಲಯದಿಂದನೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆವಾಗ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಒಂದು ಟ್ರೇಡಿಂಗ್ ಫೆಸಿಲಿಟಿ ಇದೆ. ಅದ್ರ ಮುಖಾಂತರ ಮತ್ತು ಬಾರ್ಸು ಆಮೇಲೆ ಇದ್ರ ಮುಖಾಂತರ ಹೋಗಿದೆ. ಆದರೆ ನಮ್ಮಲ್ಲಿ ಪಾರದರ್ಶಕತೆ ಹೆಚ್ಚು. ಈಗ 1 ತಿಂಗಳು ಅಥವಾ 2 ತಿಂಗಳ ಕೆಳಗೆ ಇದ್ದಂತಹ ದರಗಳಲ್ಲಿ 40-50% ಬಹಳಷ್ಟು ಅಗ್ರಮಾನ್ಯ ಕಂಪನಿಗಳ ಷೇರುಗಳೇ ಬಿದ್ದಿದೆ, ಕುಸಿತ ಕಂಡಿದೆ. ಇದು ಏನು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗುವಂಥ ವಿಷಯ. ಅಷ್ಟರ ಮಟ್ಟಿಗೆ ಕುಸಿದಿರುವಂತಹ ಸಮಯದಲ್ಲಿ ಕೆಲವು ಷೇರುಗಳನ್ನ, ಷೇರುಪೇಟೆ ಈಗ ನಮ್ಮಲ್ಲಿ ಮುಖ್ಯವಾಗಿ ಮಾರ್ಕೆಟ್ ಅಂದ್ರೆ ಸೆಕೆಂಡ್ ಟು ಸೆಕೆಂಡ್ ಬದಲಾಗ್ತಿರುತ್ತೆ, ಒಂದು ಟೆನ್ಷನ್ ಇರುತ್ತೆ. ಬಟ್ ಹೂಡಿಕೆ ಮಾಡೋದು ಎಷ್ಟು, ಅದಕ್ಕೆ ಮುಖ್ಯ ಕಾರಣ ಏನಾಗಿದೆ ಅಂದರೆ, ಈ ಒಂದು ಏರಿಳಿತಗಳ ಒಂದು ಒತ್ತಡ ಅಥವಾ ರಭಸ ಕಾರಣ ಏನು ಅಂದರೆ, ನಮ್ಮಲ್ಲಿ
ಈಗಿನ ಒಂದು ವಾತಾವರಣ ಹೇಗಿದೆ ಅಂದರೆ ಷೇರುಪೇಟೆಯ ಬಂಡವಾಳೀಕರಣ ಮೌಲ್ಯ 60 ಲಕ್ಷ ಕೋಟಿ ಅಷ್ಟಿದೆ. ಅದರಲ್ಲಿ ದಿನನಿತ್ಯ ಆಗ್ತಿರುವಂಥ ಒಂದು ವಹಿವಾಟು ಕೇವಲ 1,500 ಕೋಟಿ ಅಷ್ಟೇ. ಅಂದರೆ ಇಲ್ಲಿ ವಹಿವಾಟುದಾರರ ಒಂದು ಪ್ರಭಾವ, ವಿತ್ತೀಯ ಸಂಸ್ಥೆಗಳ ಪ್ರಭಾವವೇ ಹೆಚ್ಚಾಗಿದೆ. ನಮಗೆ ಬೇಕಾಗಿರೋದು ಈಗ ರಿಟೇಲ್ ಇನ್ವೆಸ್ಟರ್, ಏನು ಸಣ್ಣ ಗ್ರಾಹಕರು ಒಂದು ಷೇರುಪೇಟೆ ಪ್ರವೇಶ ಮಾಡಿದರೆ ಸ್ಥಿರತೆ ಸಾಧ್ಯ ಅಂತ ಅನ್ನೋದಕ್ಕೆ ನಾನು ಹೇಳ್ಬೋದು. ಈ ಸ್ಥಿರತೆ ಯಾವಾಗ ಮೂಡಕ್ಕೆ ಸಾಧ್ಯ ಅಂದರೆ ಈ ಸಣ್ಣ ಹೂಡಿಕೆದಾರರು ಈಗ ಸದ್ಯ ನಿಷ್ಕ್ರಿಯಗೊಂಡಿದ್ದಾರೆ, ಷೇರುಪೇಟೆಯಿಂದ ಹಿಂದೆ ಸರಿದ್ದಾರೆ. ಕಾರಣ ಅಷ್ಟೇ, ಏರಿಳಿತಗಳ ಒಂದು ರಭಸ ಹೆಚ್ಚಾಗಿದೆ ಅಂತ. ಅವರಿಗೆ ಒಂದು ನಂಬಿಕೆ ಅಥವಾ ವಿಶ್ವಾಸ ಕಡಿಮೆ ಆಗಿದೆ ಈ ಷೇರುಪೇಟೆ. ಈಗ ಬೆಲೆಗಳು ಸಹಜ ಪರಿಸ್ಥಿತಿಗಿಂತ ಹೆಚ್ಚಾಗಿ ಕುಸಿತ ಕಂಡಿರೋದ್ರಿಂದ ಒಂದು ಸೂಕ್ತ ಮಾರ್ಗದರ್ಶನದಲ್ಲಿ ಅವರು ಹೂಡಿಕೆ ಮಾಡಲಿಕ್ಕೆ ಇದು ಯೋಗ್ಯ ಕಾಲ ಅಂತಲೂ ಹೇಳ್ಬೋದು. ಸೊ ವೀಕ್ಷಕರ, ದೇಶದ ಹಿತದೃಷ್ಟಿಯಿಂದ ಸದ್ಯಕ್ಕೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಶರವಣ ಅವರು. ಸೊ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗಾದ್ರೆ ಹೇಗೆ ದುಡ್ಡನ್ನು ನಾವು ಎಲ್ಲಿ ವಿನಿಯೋಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.